ಹಾಂ ಬಿಡಿ. ಚಿಕನ್ ಅವರೆಕಾಯಿ ಸಾಂಬಾರ್. ಚಿಕನು ಇದಕ್ಕೆ ಬೇಕಾಗಿರೋ ಐಟಮು ಕೊಬ್ಬರಿ ಬೇಕಾಗಿರೋಷ್ಟು ಕೊಬ್ಬರಿ, ಶುಂಠಿ, ಒಂದು 4 ಈರುಳ್ಳಿ, 4 ಬೆಳ್ಳುಳ್ಳಿ, ಖಾರ ಬೇಕಾದಷ್ಟು ಮೆಣಸಿನಕಾಯಿ ಹಾಕಿದ್ದೀನಿ, ದಪ್ಪ ಟೊಮೆಟೊ 2. ಇದು ಒಗ್ಗರಣೆಗೆ ಸುಮ್ಮನೆ ಟೇಸ್ಟ್ಗೆ ಇದು ಮೆಣಸಿನಕಾಯಿ, ಈರುಳ್ಳಿ, ಕಸ್ತೂರಿ ಮೆಥಿ, ಇದು ಕೊತ್ತಂಬರಿ ಸೊಪ್ಪು, ಇದು ಧನಿಯಾ ಪುಡಿ, ಚಿಕನ್ ಪುಡಿ, ಅವರೆಕಾಯಿ. ಇದು ಒಗ್ಗರಣೆಗೆ ಈರುಳ್ಳಿ, ಮೆಣಸಿನಕಾಯಿ, ಇದು ಹುರ್ಕೊಂಡು ಎಣ್ಣೆಲಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೊಂಡು ಸಾಂಬಾರ್ಗೆ. ಆಮೇಲೆ ನೆಕ್ಸ್ಟ್ ರುಬ್ಕೊಂಡು ಬರ್ತೀನಿ. ಎಲ್ಲಿ ಹೋಗ್ಬಿಟ್ಟು ಆಯ್ತು ಮಾಡಿ. ಬಾಂಡಿ ಬಿಸಿ ಆಗಿದೆ, ಎಲ್ಲ ಹುರ್ಕೊತಾ ಇದ್ದೀನಿ. ಮೆಣಸಿನಕಾಯಿ ನೆಕ್ಸ್ಟ್ ಇದಕ್ಕೆ ಎಣ್ಣೆ ಹಾಕಂಗಿಲ್ವಾ? ಆಗ್ತದೆ, ಎಣ್ಣೆ ಹಾಕ್ತಾ ಇದ್ದೀನಿ. ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈಗ ಟೊಮೆಟೊ ಹಾಕ್ತಾ ಇದ್ದೀನಿ. ಟೊಮೆಟೊ 2 ಸ್ಪೂನ್. ಒಂದು ಕೆಜಿ ಚಿಕನ್ಗೆ 2 ಟೊಮೆಟೊ ಹಾಕಿದ್ದೀನಿ ದಪ್ಪದು. ಬೆಳ್ಳುಳ್ಳಿ, ಶುಂಠಿ, ಕೊಬ್ಬರಿ ಏನೇನು ಹಾಕಿರೋದು? ಶುಂಠಿ ಬೆಳ್ಳುಳ್ಳಿನಾ? ಈಗ ಕೊಬ್ಬರಿ ಹಾಕ್ತಾ ಇದ್ದೀನಿ. ಕೊಬ್ಬರಿ ತೆಂಗಿನಕಾಯಿ. ಕೊಬ್ಬರಿ ಅಂದರೆ ತೆಂಗಿನಕಾಯಿನಾ? ಇದು ಎಷ್ಟು ಕುಡಿಬೇಕು? ಇದು ಬ್ರೌನ್ ಕಲರ್ ಆಗೋ ತನಕ ಹುರಿಬೇಕು. ಸಾಂಬಾರು ಚೆನ್ನಾಗಿ ಬರುತ್ತೆ ಇಲ್ವಾ ಅಂದ್ಬಿಟ್ಟು ಯೋಚನೆ ಅವರೇ. ಒಗ್ಗರಣೆಗೆ ಎಣ್ಣೆ ಹಾಕ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡ್ಕೊತಾ ಇದ್ದೀನಿ. ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ. ಏನೋ ಒಂದು 4-5 ವರ್ಷದಿಂದ ನಾವು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಯಾರು ಮಾಡ್ತಾರೆ ಅಂತ ಮಾಡೋಕ್ಕಾಗಿಲ್ಲ. ಇವಾಗ ಮಾಡ್ತಾಯಿದ್ವಿ. ಕನ್ನಡ ಬರ್ದವ್ರಿಗೆ ತಮಿಳಲ್ಲಿ இந்த ಮಸಾಲೆ ಐಟಮ್ ಎಲ್ಲ அப்படியே வளர்த்துட்டு வெங்காயம் பச்சை மிளகாய் சேர்த்து ಇವಾಗ ಚಿಕನ್ ಹಾಕ್ತಾ ಇದ್ದೀನಿ. ಎಷ್ಟು ಕೆಜಿ ಚಿಕನ್? 1 ಕೆಜಿ. ಅರ್ಶಿನ ಹಾಕ್ತಾ ಇದ್ದೀನಿ. ಅದು ಹೆಚ್ಚು ಸ್ವಲ್ಪ. ಈಗ ಅವರೆಕಾಯಿ ಹಾಕ್ತಾ ಇದ್ದೀನಿ. ಧನಿಯಾ ಪುಡಿ, ಚಿಕನ್ ಪುಡಿ ಹಾಕ್ತಾ ಇದ್ದೀನಿ. ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ಕಸ್ತೂರಿ ಮೆಥಿ ಹಾಕ್ತಾ ಇದ್ದೀನಿ. ಈಗ ಚಿಕನ್ ಬೇಯಕ್ಕೆ ನೀರು ಹಾಕ್ತಾ ಇದ್ದೀನಿ. ಚಿಕನ್ ಬೇಯೋ ತನಕ ಇದು ಹುರಿದ ಮಸಾಲೆ ಎಲ್ಲ ರುಬ್ಕೊಂತೀವಿ. ಚಿಕನ್ ಬೆಂದಾಯ್ತು. ಈಗ ರುಬ್ಬಿರೋ ಮಸಾಲೆ ಹಾಕ್ತಾ ಇದ್ದೀನಿ. ಈಗ ನೀರು ಹಾಕ್ತಾ ಇದ್ದೀನಿ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ. ಚೆನ್ನಾಗಿ ಕೊತ್ತಿತಾ ಇದೆ ಸಾಂಬಾರು. ಕೊತ್ತಂಬರಿ ಹಾಕ್ಬಿಟ್ಟು ಇರಿಸ್ಬಿಡು. ಚಿಕನ್ ಸಾಂಬಾರು ರೆಡಿ. ಅವರೆಕಾಯಿ ಚಿಕನ್ ಸಾಂಬಾರು, ದೋಸೆ ಜೊತೆ ಚಿಕನ್ ಸಾರು, ಮುದ್ದೆ ಜೊತೆ ಚಿಕನ್ ಸಾರು. ಲೈಕ್ ಮಾಡಿ, ಶೇರ್ ಮಾಡಿ, ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ, ಚೆನ್ನಾಗಿದೆ. ಎಲ್ಲ ಟ್ರೈ ಮಾಡಿ ಊಟ ಮಾಡಿ. ಬಾಸ್ ಹೆಂಗಿದೆ ಊಟ? ದೋಸೆ ಚಿಕನ್ ಸಾರು. ಚಿನ್ನಿ ಮುದ್ದೆ ತಿನ್ನಲ್ವಾ? ಬಾಯ್ ಮಾಡು ಎಲ್ಲರಿಗೂ.